ರಾಜ್ಯ ಸರ್ಕಾರವೇನೋ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಕೆಲವೇ ದಿನಗಳಲ್ಲಿ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಇದರ ನಡುವೆ ಈಗ ರಾಜ್ಯದ ಸ್ಟಾಫ್ ನರ್ಸ್ಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗುತ್ತಿಗೆ ಸ್ಟಾಫ್ ನರ್ಸ್ಗಳು ಮತ್ತೆ ಸಿಡಿದೆದ್ದಿರುವಂಥದ್ದು, ಸರ್ಕಾರದ ವಿರುದ್ಧ ಸಮರವನ್ನು ಸಾರಿರುವಂಥದ್ದು. ರಾಜ್ಯದ ಸಾವಿರಾರು ಸ್ಟಾಫ್ ನರ್ಸ್ಗಳು ಅನಿರ್ದಿಷ್ಟಾವಧಿ ಧರಣಿಯನ್ನು ಆರಂಭಿಸಿದ್ದು, ಇದರಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಸೇವೆಯಲ್ಲಿ ಒಂದಿಷ್ಟು ವ್ಯತ್ಯಯ ಉಂಟಾಗಲಿದೆ. ಸೇವೆಯನ್ನು ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು, ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆಯನ್ನು ಮಾಡಬೇಕು ಎಂಬುದು ಸೇರಿ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸಿ ಸಾವಿರಾರು ನೌಕರರು ಸೋಮವಾರದಿಂದ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ದಾರೆ. 15 ವರ್ಷ ಸೇವೆಯನ್ನು ಸಲ್ಲಿಸಿದರೂ ಕೂಡ ಸಂಬಳ 14,000 ರೂಪಾಯಿ ದಾಟಿಲ್ಲ ಅಂಥೇಳಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 9,000 ಸ್ಟಾಫ್ ನರ್ಸ್ಗಳು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ನಾವು 15-20 ವರ್ಷಗಳಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅತಿ ಕಡಿಮೆ ಸ್ಯಾಲ್ರಿಗೆ NHM ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸ್ಟಾರ್ಟಿಂಗ್ 3,000, 5,000, 7,000 ಈ ಥರ ಒಂದು ತಿಂಗಳ ಸ್ಯಾಲ್ರಿಗೆ ಬಂದವರು. ವರ್ಷಕ್ಕೆ 5% ಅಂತ ಇನ್ಕ್ರಿಮೆಂಟ್ ಕೊಡ್ತಾರೆ. ಅದರಿಂದ ನಮ್ದು 18-20 ವರ್ಷ ಸರ್ವಿಸ್ ಆದರೂ ನಮ್ಮ ಸ್ಯಾಲ್ರಿ ಇವತ್ತಿಗೆ 15,000ದಿಂದ 18,000 ಇದೆ. ಅದು ತಪ್ಪಿದ್ರೆ ನಮಗಿನ್ನೇನು ಬೆನಿಫಿಟ್ಸ್ ಏನೂ ಇಲ್ಲ, ಸೌಲಭ್ಯಗಳೇನು ಕೊಟ್ಟಿಲ್ಲ. ನಾವು ಇಡೀ ಕರ್ನಾಟಕದಲ್ಲಿ 9,000 ಜನ ಇದ್ದೀವಿ. ನಾವು ಪ್ರತಿ ರೂರಲ್ಲಿಂದ ಅರ್ಬನ್ ಏರಿಯಾ ಎಲ್ಲ PS ಪ್ರೈಮರಿ ಹೆಲ್ತ್ ಸೆಂಟರು, ಕಮ್ಯುನಿಟಿ ಹೆಲ್ತ್ ಸೆಂಟರು, ಜನರಲ್ ಹಾಸ್ಪಿಟ್ಲು ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲು ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವಾರ್ಡು, ಇಂಜೆಕ್ಷನ್ ರೂಮು, ANC, PNC, ಇಮ್ಯುನೈಜೇಷನ್ನು, ತಾಯಿ ಮತ್ತು ಮಕ್ಕಳ ಮರಣ ತಡೆಗಟ್ಟೋದ್ರಲ್ಲಿ ಮತ್ತು ಡೆಲಿವರೀಸ್ ಇರುತ್ತೆ ಇಂಥದ್ರಲ್ಲಿ, ಮತ್ತು ಡ್ರೆಸ್ಸಿಂಗ್ಸ್ ಇರುತ್ತೆ. ಈ ಕಡೆ ಪ್ರತಿಯೊಂದು ICUನಲ್ಲಿ ತುರ್ತು ಸೇವೆಯಲ್ಲಿ ಇಂಥ ಎಲ್ಲ ಕಡೆ ಇಂಥ ಕಡೆ ಇಲ್ಲ ಅನ್ನಂಗಿಲ್ಲ. ಎಲ್ಲ ಕಡೆ ನಮ್ಮದು ಸೇವೆ ಅಪಾರ ಸೇವೆ ಇದೆ. ನಾವು ಮಧ್ಯಮ ವರ್ಗದವ್ರು, ಅಂದರೆ ನಾವು ಹೊಟ್ಟೆ ತುಂಬಿದವರು ಅಲ್ಲ, ಹೊಟ್ಟೆ ಅಶ್ಗಂದು ನಾವು ದುಡಿದು ತಿಂತಾ ಇದ್ದೀವಿ ಸರ್. ನಾವು ಅವ್ರು ಕೊಡೋಂಥ 15,000 ನಮಗೆ ಒಂದು ಕಡೆಗೆ ಯಾವುದಕ್ಕೂ ಆಗೋದಿಲ್ಲ ಸರ್ ನಮಗೆ. ಯಾಕಂದರೆ ಗಾರ್ಮೆಂಟ್ಸ್ಗೆ ಹೋಗೋರು ಕೂಡ ನಾವು ಅವ್ರನ್ನ ಗೌರವಿಸ್ತೀವಿ. ಯಾಕಂದರೆ ಗಾರ್ಮೆಂಟ್ಸ್ಗೆ ಹೋಗೋರು ಕೂಡ 15,000 ತೊಗೊತಾರೆ. ನಾವು ಡಿಪ್ಲೊಮಾ ನರ್ಸಿಂಗ್ ಎದಕ್ಕೆ ಸರ್ ಮಾಡಬೇಕು? ಇಲ್ಲಾಂದರೆ ಇವ್ರು ನಮ್ಮನ್ನು ತೊಗೊಳ್ಲೇಬಾರ್ದಾಗಿತ್ತು. ಇಲ್ಲಾಂದರೆ ವರ್ಷಕ್ಕಂತ ತಗೊಂಡಿದ್ರೆ ಅವಾಗ ಕಿತ್ತಾಕಿದ್ರೆ ನಾವು ಎಲ್ಲೋ ಹೋಗಿ ಸೇರ್ತಾ ಇದ್ವಿ, ಎಲ್ಲೋ ಒಂದು ಪ್ರೈವೇಟಲ್ಲಿ ಸೇರ್ಕೊಂಡು ನಮ್ಮ ಲೈಫ್ ಸೆಟ್ ಮಾಡ್ಕೊತಾ ಇದ್ವಿ. ಇವರು 10 ವರ್ಷಗಟ್ಟಲೆ, 15 ವರ್ಷಗಟ್ಟಲೆ, 20 ವರ್ಷಗಟ್ಟಲೆ ನಮಗೆ ಸರ್ವಿಸ್ ತೊಗೊಂಡ್ಬಿಟ್ಟು ಈಗ ನೀವು ಸರ್ಕಾರಕ್ಕೆ ಸಂಬಂಧಪಟ್ಟಿಲ್ಲ, ಸಂವಿಧಾನ ಅನ್ವಯ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ದು ಏನು ನಿಮಗೆ ಅನ್ವಯ ಆಗೋದಿಲ್ಲ ಅಂದರೆ ನಾವು ಯಾರನ್ನು ಕೇಳಬೇಕು? ಇದನ್ನ ಸಚಿವರಾದಂತಹ ನಮ್ಮ ಮಾನ್ಯ ಗುಂಡೂರಾವ್ ಸರ್ ಜೊತೆಗೆ ನಾವು ಒಂದಿಷ್ಟು ಜನ ಹೆಣ್ಮಕ್ಳು ನಾವು ಬೇಡ್ಕೊಳ್ಳೋದೊಂದೇ, ನಮಗೆಲ್ಲ ಸಮಸ್ಯೆ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದ್ದಾವೆ. ನಾವು ನಿಮ್ಮ ಕೈ ಕೊಡೋಕ್ಕಾಗ್ದಿರೋದು ಏನೂ ಕೇಳ್ತಾ ಇಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಅವರಿಗೆ ಗರಿಷ್ಠ ವೇತನ ಕೊಡ್ತಾ ಇದ್ದೀರಾ, ಅವರಿಗೆ ಗರಿಷ್ಠ ವೇತನದಲ್ಲಿ ನಮಗೆ ಕನಿಷ್ಠ ವೇತನ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ. ದಯವಿಟ್ಟು ಅದನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ಇಲ್ಲಿಂದ ಕಳಿಸಿದ್ರೆ ನಾವು ನಮ್ಮ ಪಾಡಿ ನಾವು ಸೇವೆ ಮಾಡ್ಕೊಂಡಿರ್ತೀವಿ ಸರ್. ಮತ್ತಿನ್ಯಾವತ್ತೂ ನಾವು ಮುಷ್ಕರಕ್ಕೆ ಇಳಿಯಲ್ಲ. ನಮಗೆ ಸಾಮಾನ್ಯ 33,300 ರೂಪಾಯಿ ವೇತನ ಇದೆ. ಅದರಲ್ಲಿ ಎಷ್ಟು ಸಾಧ್ಯನೋ ಒಂದು 30,000 ನಮಗೆ ಕೊಟ್ಟರೆ ನಿಮಗೆ ಚಿರಋಣಿಯಾಗಿ ದೇವರ ಸ್ಥಾನದಲ್ಲಿ